ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವ್ಲಾಗ್ ಕೈಂಡ್ ಆಫ್ ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ನಗ್ನಗ್ತಾ ವ್ಲಾಗ್ನ ಮಾಡ್ಬೇಕಂತ ಇದ್ದೀನಿ. ಬಿಕಾಸ್ 25 ದಿನದಿಂದ ಏನೂ ಮಾಡಿಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಬಟ್ ಐ ವಾಸ್ ನಾಟ್ ಏಬಲ್ ಟು ಡೂ ಬಿಕಾಸ್ ನನ್ನ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಂಡ್ ಐ ವಾಸ್ ಫಿಗರಿಂಗ್ ಇಟ್ ಔಟ್ ಲೈಕ್ ಓಕೆ, ನನ್ನ ಒಂದು ಯೂಟ್ಯೂಬಲ್ಲಿ ನಾನು ಏನು ಮಾಡ್ಬೋದು, ಇನ್ಮೇಲೆ ನಾನು ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಹೇಳಿ ನಾನು ಸ್ವಲ್ಪ ಐಡಿಯಾಸ್ ಎಲ್ಲ ಮಾಡ್ತಾ ಇದ್ದೆ. And also I have planned right now seriously that I have to post at least one video a week. ನಾನು ಮಾಡಬೇಕು ಇನ್ಮೇಲೆ I have to do hard work ಅಂತ ಅನ್ಕೊಂಡಿದ್ದೀನಿ. ಸೊ ಐ ವಿಲ್ ಬ್ಯಾಲೆನ್ಸ್ ಮೈ ಬೋತ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಒಂಥರ ಪ್ಯಾಷನ್. ನನಗೆ ಮುಂಚೆಲ್ಲ ಒಂದು ಸ್ವಲ್ಪ ಭಯ ಆಯಿತು ಸ್ಟಾರ್ಟ್ ಮಾಡುವಾಗ, ಅಯ್ಯೋ ಯಾರು ಏನು ಅನ್ಕೊಬಿಡ್ತಾರೆ, ಏನು ಕತೆ ಅದು ಅಂತ ಹೇಳಿ. ಬಟ್ ಅದು ಹೋಗ್ತಾ ಈಗ ಪ್ರಾಕ್ಟೀಸ್ ಆಗಿ ಒಂದು ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಐ ಆಮ್ ಲರ್ನಿಂಗ್ ಎವ್ರಿ ಡೇ. ಸೊ ಎಸ್, ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯುವರ್ ಕಮೆಂಟ್ಸ್. ಲೈಕ್ ಯಾರು ನನಗೆ ಮೆಸೇಜ್ ಮಾಡಿದ್ರು ಲಾಸ್ಟ್ ಒಂದು BMW ಆಕ್ಸಿಡೆಂಟ್ ಆದಾಗ. ಆ್ಯಂಡ್ ಈವನ್ 10 people ಮೀನ್ಸ್ ಅ ಲಾಟ್ ಟು ಮೀ. ನಂಗೆ 20 people ಮೇಲೆ ಮೆಸೇಜ್ ಮಾಡಿದ್ರು. ಬಟ್ ದಟ್ ಸಪೋರ್ಟ್ ಆ್ಯಂಡ್ ಲವ್ ಯು ಶೋ ಟುವರ್ಡ್ಸ್ ಮೀ. ನಾವು ಮಾತಾಡಲ್ಲ ಜಾಸ್ತಿ, ಎಷ್ಟೋ ಸ್ಟ್ರೇಂಜರ್ಸ್ ಇದ್ರು, ನಾವು ಜಾಸ್ತಿ ಮಾತಾಡಲ್ಲ. ಬಟ್ ಸ್ಟಿಲ್ ಯೆಟ್ ದೇ ಸ್ಟುಡ್ ಫಾರ್ ಮೀ. ಐ ವಾಸ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಆ್ಯಂಡ್ ಇವತ್ತಿಂದ ನಾನು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಕನ್ಸಿಸ್ಟೆಂಟಾಗಿ ಇನ್ಮೇಲೆ ಹಾಕ್ತೀನಿ. ಆ್ಯಂಡ್ ಎಸ್, ನಿಮ್ಮೆಲ್ಲರನ್ನೂ ಎಂಜಾಯ್ ಮಾಡಿಸ್ತಿದ್ದೀನಿ ಅಂತ ಅನ್ಕೊತೀನಿ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಸಜೆಷನ್ಸ್ ಪ್ಲೀಸ್ ಲೆಟ್ ಮೀ ನೋ ಎನಿ ಟೈಮ್. ಅದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಫೈನಲಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೆ ನಿಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲ ಶೇರ್ ಮಾಡಿ, ಹಂಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಿ. ಬಿಕಾಸ್ ಅದು ಆವಾಗಿಂದನೂ 335 ಕೂತಿದೆ. ನನಗೆ ಅಟ್ಲೀಸ್ಟ್ 1000 followers ಆದರೂ ಬರಬೇಕು, ನನ್ನ ಚಾನಲ್ ನೋಡಬೇಕಂತ ಆಸೆ ಇದೆ. ಸೊ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಸ್, ಆಲ್ಮೋಸ್ಟ್ 2:30 ಆಗ್ಬಿಟ್ಟಿದೆ. ನನ್ನ ಕೆಲಸದಲ್ಲಿ ಹಂಗೆ ಕಾನ್ಸಂಟ್ರೇಟ್ ಮಾಡ್ತಾ ಊಟ ಮಾಡೋದೇ ಮರ್ತ್ಬಿಟ್ಟೆ ನಾನು. ಬಿಕಾಸ್ ಸಂಜೆ ಜಿಮ್ಗೆ ಹೋಗ್ಬೇಕು, ನಂಗೆ ಎನರ್ಜಿ ಬೇಕು. ಅದಕ್ಕೆ ನಾನು ದಾಲ್ ಮಾಡಿದ್ದೆ. ಈಗ ಹೋಗ್ಬಿಟ್ಟು ಪರೋಟ ಸುಟ್ಕೊಂಡು ತಿನ್ಕೊಂಡು ಆಮೇಲೆ ನಾನು ಅಮೆಝಾನಿಂದ ಒಂದು ಸ್ವಲ್ಪ ಪ್ಯಾಕೇಜ್ ತರಿಸಿದ್ದೆ. ಐ ಮೀನ್ ಕೈಂಡ್ ಆಫ್ ಲೈಕ್ ಸಮ್ ಕೈಂಡ್ ಆಫ್ ಸ್ಕಿನ್ ಐಟಮ್ಸ್. ನಾನು ಜಾಸ್ತಿ ಏನು ಸ್ಕಿನ್ಗೆ ಒತ್ತಡ ಕೊಡೋಕೆ ಹೋಗಲ್ಲ, ಬಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಐ ಆಮ್ ಡೂಯಿಂಗ್ ಮೈ ಫಸ್ಟ್ ಪ್ಯಾಕೇಜಿಂಗ್ ವ್ಲಾಗ್ ಆ್ಯಸ್ ವೆಲ್. ಸೊ ಈಗ ತಿನ್ಕೊಂಡು ಅದಾದ್ಮೇಲೆ ತೋರಿಸ್ತೀನಿ. ಲೆಟ್ಸ್ ಗೋ. ಯಾರೂ ಇರಲ್ಲ. ಈಗ ಸಮ್ಮರ್ ಟೈಮ್ ಬೇರೆ ಚೇಂಜ್ ಆಯಿತು. ನಾರ್ಮಲ್ ಆಗಿ UK ಹೆಂಗಂದರೆ ಇಟ್ಸ್ ಕೈಂಡ್ ಆಫ್ ಲೈಕ್ ವಿಂಟರ್ ಟೈಮ್ ಆ್ಯಂಡ್ ಸಮ್ಮರ್ ಟೈಮ್ ಅಂತ ಇರುತ್ತೆ. ವಿಂಟರ್ ಟೈಮ್ 5.5 hours ಡಿಫ್ರೆನ್ಸ್ ಇರುತ್ತೆ ಇಂಡಿಯಾ ಮತ್ತು UKಗೆ. ಈಗ ಅದು ಸಮ್ಮರ್ ಟೈಮ್ಗೆ ಕನ್ವರ್ಟ್ ಆಯಿತು. ಸೊ 4.5 hours ಡಿಫ್ರೆನ್ಸ್ ಆಯಿತು. ಸ್ವಲ್ಪ ಅದು ಒಂಥರ ಕಾಮ್ ಅನಿಸುತ್ತೆ. ಬಿಕಾಸ್ ನಮಗಿಲ್ಲಿ ಟೈಮ್ ಜಾಸ್ತಿ ಇರುತ್ತೆ. ಇಂಡಿಯಾ ಕಾಲ್ ಮಾಡಿದಾಗ ಓಕೆ ಬಿಡು ಅಂತ ಒಂದು ಸ್ವಲ್ಪ ಆ ಥರ ಅನಿಸುತ್ತೆ. ಸೊ ಎಸ್, ಆ್ಯಂಡ್ ಏನೋ ಒಂಥರ ಮಜಾ. ನಂಗೆ ದಾಲ್ ಅಂದರೆ ಸಕ್ಕತ್ ಇಷ್ಟ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ಮಾಡ್ತಾ ಇರ್ತೀನಿ. ಟ್ರೈ ಟು ಅವಾಯ್ಡ್ ಈಟಿಂಗ್ ಜಂಕ್ ಫುಡ್. ನೀವು ಜಂಕ್ ಫುಡ್ಡು ಮತ್ತು ಶುಗರ್ ಎಲ್ಲ ಎಷ್ಟು ಅವಾಯ್ಡ್ ಮಾಡ್ತಿರೋ ಅದೆಲ್ಲ ನಿಮ್ಮ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಆ್ಯಂಡ್ ಯು ಕೀಪ್ ಯುವರ್ ಬಾಡಿ ಹೆಲ್ತಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಟ್ರೈ ಟು ಗೋ ಫಾರ್ ವಾಕಿಂಗ್ ಅಥವಾ ಜಾಗಿಂಗ್ ಮಾಡಿ. ದೆನ್ ಡೂ ಸಮಥಿಂಗ್ ಫಾರ್ ಯುವರ್ ಬಾಡಿ. ಬಿಕಾಸ್ ತುಂಬ ಇಂಪಾರ್ಟೆಂಟ್. ವಿ ಆರ್ ಇನ್ ಜನ್ರೇಷನ್, ನಮ್ಮ ಪೇರೆಂಟ್ಸ್ ಜನ್ರೇಷನ್ ಬೇರೆ, ಈಗಿರೋ ಜನ್ರೇಷನ್ನೇ ಬೇರೆ. ಸೊ ಟ್ರೈ ಟು ಹಿಟ್ ಜಿಮ್ ಆ್ಯಂಡ್ ಡೂ ಸಮಥಿಂಗ್ ಲೈಕ್ ವರ್ಕೌಟ್ ಮಾಡಿ. ಆ್ಯಂಡ್ ದೆನ್ ಕೀಪ್ ಯುವರ್ ಸೆಲ್ಫ್ ಫಿಟ್ ಆ್ಯಂಡ್ ಹೆಲ್ತಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಟ್ ಆಫ್ ಯು ಆಸ್ಕ್ಡ್ ಅಬೌಟ್ ಮೈ ಸ್ಕಿನ್ ರೊಟೀನ್ ಕೂಡ ಏನು ಮಾಡ್ತೀರಾ ಅಂತ ಹೇಳಿ. ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಲೈಫಲ್ಲಿ ನಾನು ಇಲ್ಲಿವರೆಗೂ ಮೇಕಪ್ ಅಂತ ಹಾಕ್ಕೊಂಡಿದ್ದೆ. ಐ ಗೆಟ್ ಪಿಂಪಲ್ ಆಸ್ ವೆಲ್. ಐ ಆಮ್ ಓಕೆ ಟು ಎಕ್ಸ್ಪೋಸ್ ಇಟ್. ಅದೇನು ಪ್ರಾಬ್ಲಮ್ ಇಲ್ಲ. ದರ್ ಇಸ್ ನಥಿಂಗ್ ದಟ್ ಯು ಹ್ಯಾವ್ ಟು ಹೈಡ್ ಅಲ್ವಾ. ಸೊ ಸ್ಕಿನ್ ಕೇರ್ ಅಂತ ಏನಿಲ್ಲ, ಬಟ್ ಮೈ ಮೇಯ್ನ್ ಕೈಂಡ್ ಆಫ್ ಔಟ್ಲೈನ್, ಅದಕ್ಕೆ ಮೇಯ್ನಾಗಿ ನಾನು ಯೂಸ್ ಮಾಡೋದಂದರೆ ಆಲ್ವೇಸ್ ಕೊರಿಯನ್. ನಾನು ಇಂಡಿಯಾಲಿದ್ದಾಗಲೂ ಕೊರಿಯನ್ನೇ ಯೂಸ್ ಮಾಡ್ತಿದ್ದೆ. ಇಲ್ಲಿ ಬಂದಮೇಲೆ ಕೂಡ ಐ ಆಮ್ ಕಂಟಿನ್ಯೂಯಿಂಗ್ ಕೊರಿಯನ್. ಕರಿ ಕೂಡ ರೆಡಿ ಆಯಿತು, ಪರೋಟಾನು ರೆಡಿ ಆಯಿತು. 2 ಮಾಡ್ಕೊತೀನಿ ನಾನು. ಸಿಡಿಸ್ಬಿಟ್ಟೆ ಅನ್ಕೊತೀನಿ ಒಂದು ಸ್ವಲ್ಪ ಈ ಕಡೆ. ಇದು ಲಾಂಗ್ ಟೈಮಿಂದ ಆ್ಯಕ್ಚುಲಿ ಬ್ರೇಕ್ ಬೇಕು ಅನ್ನಿಸ್ತಿದೆ. ಬಿಕಾಸ್ ನಾನು ಏನು ಗೊತ್ತಾ, ಯಾವಾಗಲೂ ನಾನು ಬಂದಾಗಿಂದ ನಾನು ಇಂಡಿಯಾಗೆ ಹೋಗ್ಬೇಕಂದ್ರೆ ಮಾತ್ರ ರಜೆ ತೊಗೊಳ್ಳೋದು. ಬೇರೆ ದಿನ ಎಲ್ಲ ವರ್ಕ್ ಮಾಡ್ತಾನೆ ಇರ್ತೀನಿ. ಐಲ್ ಗ್ರೈಂಡ್ ಆ್ಯಂಡ್ 1 yearವರೆಗೂ ಏನೂ ರಜೆ ತೊಗೊಳಕ್ಕೆ ಆಗಲ್ಲ. ಬಿಕಾಸ್ ಐ ಯುಟಿಲೈಸ್ ಆಲ್ ಹಾಲಿಡೇಸ್ ಟು ಮೈ ಇಂಡಿಯಾ. ಆ ಥರ ಆಗ್ಬಿಟ್ಟಿದೆ ಕೇಸು. ಈಗ ಒಂದು ಸ್ವಲ್ಪ ಅನ್ನಿಸ್ತಿದೆ, ಜಾಸ್ತಿ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ ಓಕೆ ನಾನು ಎಲ್ಲಾದರೂ ಒಕೇಶನ್ಗೆ ಹೋಗ್ಬೇಕಂತ ಹೇಳಿ. ಆಬ್ವಿಯಸ್ಲಿ ಎವ್ರಿ ವೀಕೆಂಡ್ ಹೋಗ್ತಾ ಇರ್ತೀವಿ ಇಲ್ಲಿ ಅಂತ ಹೇಳಿ. ಬಟ್ ಎಲ್ಲಾದರೂ ಲಾಂಗಾಗಿ ಒಂದು ಟ್ರಿಪ್ ಹೋಗಬೇಕು ಅಂತ ಆಸೆ ಇದೆ.
ಈಗ ಬಿಸಿ ಬಿಸಿಯಾಗಿ ದಾಲ್ ಮತ್ತು ಪರೋಟ ರೆಡಿ ಆಯಿತು. ನಾನು ಇದನ್ನು ತಿನ್ಕೊಂಡು ಆಮೇಲೆ ನಾನು ಸಿಗ್ತೀನಿ. ಆ್ಯಂಡ್ ದೆನ್ ಲೆಟ್ಸ್ ಓಪನ್ ಮೈ ಅಮೆಝಾನ್ ಪ್ಯಾಕೇಜಿಂಗ್. ಸೊ ನನ್ನ ಪ್ಯಾಕೇಜಿಂಗ್ ಬಂದಿದೆ. ಅಷ್ಟೊಂದು ಜಾಸ್ತಿ ಏನಿಲ್ಲ, ಒಂದು 8ರಿಂದ 9 ಇದೆ. ಸೊ ನಂದು ಫಸ್ಟ್ ಥಿಂಗ್ ಇಸ್ ಮೈ ಫೇವ್ರೆಟ್ ಆಲ್ವೇಸ್ ಇಸ್ ಅಲೋವೆರಾ ಜೆಲ್. ಐ ಗಾಟ್ ಅ ನ್ಯೂ ಒನ್, ಬಟ್ ನನಗೆ ಗೊತ್ತಿರಲಿಲ್ಲ ದಟ್ ದಿಸ್ ಇಸ್ ಅವೈಲಬಲ್ ಇನ್ UK ಆಸ್ ವೆಲ್ ಅಂತ ಹೇಳಿ. ಸೊ ಒಂದು ತೊಗೊಂಡೆ. ಇದು ಬಂದು ಟೋನೋಮೋಲಿ ಕಂಪನಿದು, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇದು ಮತ್ತೆ ಕೊರಿಯನ್ದು ಒಂದು ಬ್ರ್ಯಾಂಡ್. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಒನ್ಸ್. ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಐ ಗಾಟ್ ಸ್ಕಿನ್ ಟೋನರ್ ತೊಗೋಬೇಕಿತ್ತು. ಟಿರ್ಟಿರ್ ಅಂತ ಹೇಳಿ ಕಂಪನಿ, ಕೊರಿಯನ್ ಕಂಪನಿ. ಸೊ ಇದನ್ನು ಟ್ರೈ ಮಾಡ್ತೀನಿ, ನೋಡೋಣ. ಆಲ್ವೇಸ್ ಐ ಯೂಸ್ ಸಿಂಪಲ್ ಇಸ್ ಅ ಕೈಂಡ್ ಆಫ್ ಲೈಕ್ ಸೆನ್ಸಿಟಿವ್ ಸ್ಕಿನ್ಗಾಗಲಿ ಏನೇ ಆಗಲಿ, ಇಟ್ ಡಸಂಟ್ ಫೀಲ್ ಲೈಕ್ ಮೋರ್ ಕೈಂಡ್ ಆಫ್ ಫ್ರೇಗ್ರೆನ್ಸ್ ಇಲ್ಲ, ಮತ್ತು ತುಂಬ ಕೈಂಡ್ ಆಫ್ ಡ್ರೈನೆಸ್ ಎಲ್ಲ ಫೀಲ್ ಆಗಲ್ಲ. ಅದ್ರ ಜೊತೆಗೆ ಐ ಥಾಟ್ ಟು ಟ್ರೈ ಅ ನ್ಯೂ ಒನ್, ಸೊ ವಿಚ್ ಇಸ್ ಫ್ರಮ್ ಅನ್ಯುವಾ. ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ದಿಸ್ ಇಸ್ ಆಲ್ಸೋ ಗುಡ್ ಫಾರ್ ದ ಸ್ಕಿನ್. ಆ್ಯಂಡ್ ಐ ಡೋಂಟ್ ಲೈಕ್ ಫ್ರೇಗ್ರೆನ್ಸ್ ಕೈಂಡ್ ಆಫ್ ಫೇಸ್ ವಾಶಸ್, ನಾನು ಯಾವತ್ತೂ ಯೂಸ್ ಮಾಡಲ್ಲ. ಅದಕ್ಕೆ ಅನ್ಯುವಾನ ಟ್ರೈ ಮಾಡೋಣ ಅಂತ ಹೇಳಿ ಐ ಗಾಟ್ ಅನ್ಯುವಾ ಫೇಸ್ ವಾಶ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಅವಿನೋ. ನಾನು ಅಗೇನ್ ಬಾಡಿ ಕೂಡ ಅಷ್ಟೇ, ನಾನು ಜಾಸ್ತಿ ಫ್ರೇಗ್ರೆನ್ಸ್ ಇರೋದನ್ನೆಲ್ಲ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಮಾಯ್ಶ್ಚರೈಸರ್ ಆಗಲಿ ಅಥವಾ ಬಾಡಿ ವಾಶ್ ಆಗಲಿ, ಐ ಆಲ್ವೇಸ್ ಯೂಸ್ ಅವಿನೋ. ಅದು ಈ ಗ್ರೀನ್ ಬಾಟಲ್. ಸೊ ಅವಿನೋ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ಸ್ ಬರುತ್ತೆ, ಬಟ್ ದಿಸ್ ಇಸ್ ವೆರಿ ಗುಡ್. ಆ್ಯಂಡ್ ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಇಯರ್ಸಿಂದ, ಆ್ಯಂಡ್ ಐ ಲವ್ ಇಟ್. ಆಲ್ಸೋ ನಾನು ಇದನ್ನು ಚೇಂಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಯು ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಬ್ರ್ಯಾಂಡ್ ಆಲ್ರೆಡಿ. ಸೊ ಇಟ್ ಇಸ್ ಅ ಬ್ಯೂಟಿ ಆಫ್ ಜೇಸನ್ ಬ್ರ್ಯಾಂಡ್. ಸೊ ಇದರಲ್ಲಿ ಇದೇ ಸೀರಮ್ ನಾನು ಎವ್ರಿ ಡೇ ಯೂಸ್ ಮಾಡೋದು ನಾರ್ಮಲ್ ಆಗಿ. ಸೊ ಮಾರ್ನಿಂಗ್ ಒನ್ಸ್ ಐ ಫೇಸ್ ವಾಶ್ ಆ್ಯಂಡ್ ಈವ್ನಿಂಗ್ ಐ ಫೇಸ್ ವಾಶ್ ಆ್ಯಂಡ್ ಫಸ್ಟ್ ಡ್ಯಾಂಪ್ ಮಾಡಿ. ನನ್ನ ಫಸ್ಟ್ ರೊಟೀನ್ ಎಲ್ಲರೂ ಹೆಂಗೆ ಫಾಲೋ ಮಾಡ್ತಾರೆ ಗೊತ್ತಿಲ್ಲ, ಬಟ್ ನನ್ನ ಫಸ್ಟ್ ರೊಟೀನ್ ಆಲ್ವೇಸ್ ಐ ಯೂಸ್ ಇಟ್ ವಿತ್ ಅಲೋವೆರಾ ಜೆಲ್ ಆ್ಯಂಡ್ ದೆನ್ ಐ ವಿಲ್ ಅಪ್ಲೈ ದ ಸೀರಮ್. ಫೇವ್ರೆಟ್ ಬ್ರ್ಯಾಂಡ್ ಇಸ್ ಮೆಡಿಕ್ಯೂಬ್. ಮೆಡಿಕ್ಯೂಬ್ is like very good for skin, and I think lot of people who use Korean products ಅವ್ರಿಗೆ ಗೊತ್ತಿರುತ್ತೆ ಮೆಡಿಕ್ಯೂಬ್ ಎಷ್ಟು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳಿ. ಸೊ ದಿಸ್ ಪ್ರಾಡಕ್ಟ್ ನಾರ್ಮಲ್ ಆಗಿ ನಾನು ಏನಾದರೂ ಫೇಸ್ ಮಾಸ್ಕ್ ಹಾಕ್ತೀನಿ ಅಂತ ಅಂದ್ರೂ, ಸ್ಕ್ರಬ್ ಏನಾದರೂ ಹಾಕ್ತೀನಿ ಅಂತ ಅಂದ್ರೂ ಐ ಯೂಸ್ ಫ್ರಮ್ ಬ್ಯೂಟಿ ಆಫ್ ಜೇಸನ್. ಬಟ್ ದಿಸ್ ಟೈಮ್ ಐ ವಾಂಟೆಡ್ ಟು ಗೆಟ್ ಸಮಥಿಂಗ್ ಫ್ರಮ್ ಮೆಡಿಕ್ಯೂಬ್. ಸೊ ಐ ಗಾಟ್ ಕೊಲಾಜಿನ್ ನೈಟ್ ಮಾಸ್ಕ್. ಸೊ ಇದು ಹೆಂಗಂದರೆ ನೈಟ್ ಅಪ್ಲೈ ಮಾಡಿಕೊಂಡು ಯು ವಿಲ್ ಲಿವ್ ಇಟ್ ಇನ್ ದ ನೈಟ್, ಆ್ಯಂಡ್ ಮಾರ್ನಿಂಗ್ ನೀವು ಎದ್ದಾಗ ಜಸ್ಟ್ ಲೈಕ್ you can peel it. So ಅದೇ ಪೀಲಿಂಗ್ ಮಾಸ್ಕ್ ಥರ ಇದು. ಫೈನಲಿ ದಿಸ್ ಇಸ್ ಮೈ ಮಸ್ಟ್ ಥಿಂಗ್ಸ್. ಐ ಕಾಂಟ್ ಗೋ ವಿತೌಟ್ ದಿಸ್ ಆಲ್ವೇಸ್. ನನ್ನ ಒಂದು ಮಂತ್ಲಿ ನನ್ನ ಸ್ಕಿನ್ ರೊಟೀನ್ ನಾನು ಹೇಳ್ದಂಗೆ ನಾನು ಜಾಸ್ತಿ ಹೋಗೋಕ್ಕೂ ಹೋಗಲ್ಲ. ಹೇಳ್ಬೇಕು ಅಂದರೆ ಒಂದು ನಾಟ್ ಈವನ್ 5,000 rupees ಕೂಡ ಅಷ್ಟು ಕೂಡ ಆಗಲ್ಲ. ಬಟ್ ದಿಸ್ ಒನ್ ಇಸ್ ಅ ಮಸ್ಟ್ ಥಿಂಗ್ ಫಾರ್ ಮೀ. ಅದಕ್ಕೆ ನಾನು ಮೆಡಿಕ್ಯೂಬಿಂದ ಫೇಸ್ ಮಾಸ್ಕ್ ತೊಗೊಂಡಿದ್ದೀನಿ. ಸೊ ಇದು ಈಗ PDRN ತುಂಬಾ ಫೇಮಸಲ್ಲಿದೆ ಸ್ಕಿನ್ ಕೇರಲ್ಲಿ. ಬಟ್ ಎನಿಥಿಂಗ್ ಯೂಸ್ ಅ ಕೊಲಾಜಿನ್ ಮಾಸ್ಕ್ ಆನ್ ಯುವರ್ ಫೇಸ್, ತುಂಬ ಒಳ್ಳೆಯದು. ಲೈಕ್ ನೈಟ್ ಕೈಂಡ್ ಆಫ್ ನೈಟ್ ಮಲ್ಕೊಳ್ಳುವಾಗ ನೀವು ಅದನ್ನು ಅಪ್ಲೈ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಅಷ್ಟು ನಿಮಗೆ ಟ್ರಾನ್ಸ್ಪರೆಂಟ್ ಶೀಟ್ ಥರ ಆಗಿರುತ್ತೆ. ಸೊ ದಿಸ್ ವಿಲ್ ಹೆಲ್ಪ್ ಯುವರ್ ಸ್ಕಿನ್ ಟು ಕೀಪ್ ವೆರಿ ಗುಡ್ ಆ್ಯಂಡ್ ಗ್ಲೋ ಕೂಡ ಕೊಡುತ್ತೆ. ಅದಕ್ಕೆ ನಾನು ಮೆಡಿಕ್ಯೂಬಿಂದ ಐ ಗಾಟ್ ಅ PDRN ಮಾಸ್ಕ್. ಆ್ಯಂಡ್ ದೆನ್ ಆಲ್ಸೋ ಐ ಗಾಟ್ ಫ್ರಮ್ ಬಯೋಡೆನ್ಸ್ ಇಸ್ ಆಲ್ಸೋ ಬೆಸ್ಟ್ ಕಂಪನಿ. ಸೊ ಅದರಿಂದ ನಾನು ವಿಟಮಿನ್ ನಯಾಸಿನಮೈಡ್ದು ಒಂದು ಮಾಸ್ಕ್ ತೊಗೊಂಡೆ. ನಾನು ಇದಿಲ್ಲ ಅಂದರೆ ಇರೋಕ್ಕಾಗಲ್ಲ. So for me, my always favorite, whatever I miss, I'll never miss this face mask. So ನೀವು try ಮಾಡಿ and see. This is from Biodense. So I apply like weekly, at least once ಆದರೂ ಅಪ್ಲೈ ಮಾಡ್ತೀನಿ. ಸೊ ಮೈ ಸ್ಕಿನ್ ಫೀಲ್ಸ್ ಫ್ರೆಶ್, ಗ್ಲೋ ಅಷ್ಟೇ. ಇಷ್ಟ ನಂದು ಶಾಪಿಂಗ್ ಆಗಿದ್ದು. ಏನೋ ಆಗಿ ಅಷ್ಟು ಜಾಸ್ತಿ ಏನೂ ಮಾಡಿರಲಿಲ್ಲ, ಬಿಕಾಸ್ ನಂದು ಸೀರಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಾನು ತೊಗೊಂಡ್ರೆ ಒಂದೇ ಸಲ 2 ತೊಗೊಬಿಡ್ತೀನಿ ಸೀರಮ್. ಸೊ ದಟ್ ಐ ವಿಲ್ ಗೆಟ್ ಇಟ್ ಅಟ್ ಲೀಸ್ಟ್ ಫಾರ್ 1.5 month. ಸೊ ಎಸ್, ಇದಾಗಿತ್ತು ಒಂದು ನನ್ನ ಒಂದು ಪ್ಯಾಕೇಜಿಂಗ್ ಕೈಂಡ್ ಆಫ್ ಥಿಂಗ್. ಜಾಸ್ತಿ ಏನು ತರಿಸಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕಂತ ಅಂದರೆ, ಈಗ ಆಲ್ಮೋಸ್ಟ್ ವರ್ಕ್ ಎಲ್ಲ ಮುಗೀತು ನಂದು. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಐ ಹ್ಯಾವ್ ಟು ಗೋ ಟು ಜಿಮ್, ಅದೊಂದು ಇದೆ. ಸೊ ಏನಂದರೆ ನನ್ನ ಬರ್ತ್ಡೇ ಬರ್ತಾ ಇದೆ, ಲೈಕ್ ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ. ಐ ಫೀಲ್ ಸೋ ಹ್ಯಾಪಿ ಬಿಕಾಸ್ ನಾನು ಇನ್ನೂ 24 ಅಂತ ಅನಿಸುತ್ತೆ. ಸೊ ಐ ಆಮ್ ಟರ್ನಿಂಗ್ ಲೈಕ್ 25, ವಿಚ್ ಇಸ್ ಲೈಕ್ ಅ ಸಿಲ್ವರ್ ಜೂಬ್ಲಿ ಫಾರ್ ಮಿ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಏಜ್ ಹೇಳ್ಬಾರ್ದು ಅಂತ ಹೇಳ್ತಾರೆ, ಬಟ್ ಐ ಆಮ್ ವೆರಿ ಪ್ರೌಡ್. ಸೊ ಐ ಡೋಂಟ್ ಫೀಲ್ ಲೈಕ್ ಶಿಟ್, ಓಕೆ ಇನ್ನೂ ನಾನು 25 ಅಂತ ಅನ್ಸುತ್ತೆ. ಐ ಆಲ್ವೇಸ್ ಫೀಲ್ ಮೈ ಸೆಲ್ಫ್ ಯಂಗ್. ವಾಟ್ ಎವರ್ ನೀವು ಏನೇ ಆಗಲಿ, ಒಂದು ಏಜ್ ಗ್ರೋ ಆದರೂ ಕೂಡ ಯು ಆಲ್ವೇಸ್ ಹ್ಯಾವ್ ಟು ಫೀಲ್ ಯುವರ್ ಸೆಲ್ಫ್ ಯಂಗ್ ಆ್ಯಂಡ್ ಬ್ಯೂಟಿಫುಲ್, ಆ ಥರ ಅನಿಸುತ್ತೆ. ಸೊ 25 ಟರ್ನ್ ಆಗ್ತಿದೆ. ಆ್ಯಂಡ್ ದಿಸ್ ಬರ್ತ್ಡೇ ವಿಲ್ ಬಿ ಮೈ ಬೆಸ್ಟ್ ಎವರ್ ಬರ್ತ್ಡೇ. ಸೊ ಏನೇನೋ ಪ್ಲ್ಯಾನ್ಸ್ ಇದೆ. ಸೊ ಇಟ್ ಡಸಂಟ್ ಮೀನ್ ಲೈಕ್ ಆಲ್ವೇಸ್ ಸಂಬಡಿ ಹ್ಯಾಸ್ ಟು ಗಿಫ್ಟ್ ಯು, ಅದೇನು ಇಲ್ಲ. ನಿಮಗೆ ಬೇಕಂದರೆ ನೀವೇ ಗಿಫ್ಟ್ ಮಾಡ್ಕೋಬೋದು. ಇಫ್ ಯು ಆರ್ ಇಂಡಿಪೆಂಡೆಂಟ್ ವುಮೆನ್ ಆ್ಯಂಡ್ ಇಫ್ ಯು ಆರ್ ಇಂಡಿಪೆಂಡೆಂಟ್ ಪರ್ಸನ್, ದೆನ್ ಯಾವುದೂ ಕಷ್ಟ ಇಲ್ಲ.
ತುಂಬ ವರ್ಷ ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು. ಆ್ಯಂಡ್ ದೆನ್ ಐ ಡಿಡ್ ಲಾಟ್ ಆಫ್ ಥಿಂಗ್ಸ್ ಟು ಪೀಪಲ್ ಬಟ್ ನೆವರ್ ಫಾರ್ ಮೈ ಸೆಲ್ಫ್, ವಿಚ್ ಐ ಆಮ್ ವೆರಿ ಹ್ಯಾಪಿ ಫಾರ್. ಬಟ್ ಈ ಬರ್ತ್ಡೇಗೆ ಒಂದು ಸ್ವಲ್ಪ ಸರ್ಪ್ರೈಸಸ್ಸಿಂದ ಬರ್ತಾ ಇದ್ದೀನಿ. ನನ್ನ ಒಂದು ಏನು ನಾನು ಸೆಲ್ಫ್ ಗಿಫ್ಟಿಂಗ್ ಮಾಡ್ಕೊತೀನಿ ಅಥವಾ ನನಗೇನೋ ಗಿಫ್ಟ್ ಸಿಗುತ್ತಾ ನೋಡೋಣ. ಅದೆಲ್ಲ ಸಿಕ್ಕಿದ್ರೆ ಒಂದು ವ್ಲಾಗ್ ಮಾಡಬೇಕಂತ ಇದ್ದೀನಿ. ಈಗ ಸಮ್ಮರ್ ಟೈಮ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಟೈಮ್ 4.5 hours ಡಿಫ್ರೆನ್ಸ್. ನೋಡಿ ಸಂಜೆ ಆಲ್ಮೋಸ್ಟ್ 5:30 ಆಗಿದೆ. ಎಷ್ಟು ಚೆನ್ನಾಗಿದೆ ವೆದರ್. ಐ ಲವ್ ದಿಸ್ ಕೈಂಡ್ ಆಫ್ ವೆದರ್. ನನಗೆ ಹಂಗೆ ಸೇನ್ಸ್ಬರೀಸ್ ಬಂದಿದೆ, ಪ್ರೋಟೀನ್ ಯೋಗರ್ಟ್ ತೊಗೋಬೇಕಿತ್ತು ಪ್ರೋಟೀನ್ಗೆ. ಸೊ ನೋಡ್ತಾ ಇದ್ದೀನಿ. ಬನಾನಾ ತೊಗೊಂಡಿದ್ದೀನಿ, ಬ್ರಾಕ್ಲಿ ತೊಗೊಂಡಿದ್ದೀನಿ, ಮತ್ತು ಇದು ತೊಗೊಂಡೆ. ಇದಕ್ಕೆ ಬ್ಲೂಬೆರಿ ಎಲ್ಲ ಮಿಕ್ಸ್ ಮಾಡಬೇಕು. ಫ್ರೂಟ್ಸ್ ತೊಗೋಬೇಕೀಗ. ಈಗ ನೈಟ್ 10 ಆಗಿದೆ. ಈಗ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮನೆ ಹತ್ರ ಬಂದೆ. ಈಗ ಜಿಮ್ಮೆಲ್ಲ ಮುಗಿಸ್ಕೊಂಡು ನನ್ನ ಪ್ರೋಟೀನ್ಗೆಲ್ಲ ಐಟಮ್ ಖಾಲಿಯಾಗಿತ್ತು. ಅದಕ್ಕೆ ನಾರ್ಮಲಾಗಿ ನ್ಯಾಚುರಲಾಗಿ ನಾನು ಪ್ರೋಟೀನ್ ಪೌಡ್ರೆಲ್ಲ ತೊಗೋಬಾರ್ದು ಅಂತ ಹೇಳಿ ಯೋಗರ್ಟ್ ತೊಗೊಬಂದು ಅದಕ್ಕೆ ಒಂದು ಸ್ವಲ್ಪ ಬೆರೀಸ್ ಮಿಕ್ಸ್ ಮಾಡಿಕೊಂಡು ತಿನ್ನೋಣ ಅಂತ ಇದ್ದೀನಿ. ಸೊ ಅಷ್ಟೇ. ಈಗ ಜಸ್ಟ್ ಮನೆಗೆ ಬಂದೆ. ಆಲ್ಮೋಸ್ಟ್ ನಾನು ಹೋಗಿದ್ದು 8 ಗಂಟೆಗೆ ಆಯಿತಾ. ಈಗ ಆಲ್ಮೋಸ್ಟ್ ಟೈಮ್ 10:15 ನೈಟ್ ಆಗಿಬಿಟ್ಟಿದೆ. 2 hours ಹತ್ರ ಮಾಡಿದೆ ಇವತ್ತು. ಆ್ಯಕ್ಚುಲಿ ಲೇಟ್ ಹೋಗ್ಬಿಟ್ಟೆ. ನಾನು ಏನು ಅಂದ್ಕೊಂಡೆ, ಫಸ್ಟು ಒಂದು ಸ್ವಲ್ಪ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಸ್ವಿಮ್ಮಿಂಗ್ ಹೋಗ್ಬೇಕಂತ ಹೇಳಿ ನಾನು ಇನಿಷಿಯಲ್ ಡೇಸಲ್ಲಿ ಅದನ್ನೇ ಮಾಡ್ತಿದ್ದು. ಆ್ಯಂಡ್ ದೆನ್ ಐ ಥಾಟ್ ಲೈಕ್ ನೋ, ಆಗೆಲ್ಲ ಟೈಮ್ ಆಗಿಬಿಟ್ಟಿತ್ತು. ಇನ್ನು 1 hourಗೆ ಸ್ವಿಮ್ಮಿಂಗ್ ಬೇರೆ ಕ್ಲೋಸ್ ಆಗಿತ್ತು. I don't even know what she said, 'cause she phone, it's phone, and she got it done, like the way she phone, and she gon' perform it, look the same in morning. ಈಗ ಫ್ರೆಶ್ ಅಪ್ ಆಗಿ ವಾಪಸ್ ಬರ್ತೀನಿ. So a good protein. What do you want to hear? ಸೊ ಊಟ ಎಲ್ಲ ಆಯಿತು, ಮತ್ತು ಒಂದು ಸ್ವಲ್ಪ ಯೋಗರ್ಟ್ ತಿಂದಾಯಿತು. ಈಗ ಮಲ್ಕೊಳ್ಳೋ ಟೈಮ್. ಸೊ ಮಲ್ಕೊಳ್ಳೋ ಮುಂಚೆ ಒಂದು ಮೆಡಿಕ್ಯೂಬ್ದು ಮಾಸ್ಕ್ ಹಚ್ಕೊಂಡು ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಆದಮೇಲೆ ಅದನ್ನು ಪೀಲ್ ಆಫ್ ಮಾಡೋದಷ್ಟೇ. ಓಕೆ, ಆ್ಯಂಡ್ ಗುಡ್ ನೈಟ್ ಫಾರ್ ನೌ ಆ್ಯಂಡ್ ಸಿ ಯು ಇನ್ ದ ಮಾರ್ನಿಂಗ್. ಸೊ ಆಫ್ಟರ್ ರಿಮೂವಿಂಗ್ ದ ಮಾಸ್ಕ್ ಈ ಥರ ಕಾಣಿಸ್ತಿದೆ. ಒಂದು ಚೂರು ಇದೆ, ಅದನ್ನು ಆ್ಯಕ್ಚುಲಿ ಫೇಸ್ ವಾಶ್ ಮಾಡ್ಕೊಂಡಾಗ ಅದು ಹೊಟ್ಟೋಗುತ್ತೆ. ಸೊ ಸಿ ಹೌ ಗುಡ್ ಇಟ್ ಲುಕ್ಸ್. ರಿಯಲಿ ಐ ಲವ್ಡ್ ಇಟ್. ಆ್ಯಂಡ್ ಆಲ್ಸೋ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಥಿಂಗ್ ನಾನು ಮಾಡೋದು ಬಿಫೋರ್ ಬ್ರಷಿಂಗ್ ಇಸ್ ಡ್ರಿಂಕಿಂಗ್ ವಾಟರ್. ಸೊ ವ್ಲಾಗ್ನ ನೆನ್ನೆ ಎಂಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಎಂಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಲೈಕ್ ಅ ಸಿಂಪಲ್ ಡೈಲಿ ವ್ಲಾಗ್ ಅಂತ ಹೇಳ್ಬೋದು. ನೆನ್ನೆ ಮಾಡೋಕ್ಕೆ ಜಾಸ್ತಿ ಏನಿರಲಿಲ್ಲ, ಬಟ್ ನಾನು ಏನಾದರೂ ಮಾಡ್ತೀನಲ್ಲ ಅದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮುಗಿಸೋ ಮುಂಚೆ ಒಂದೇ ಹೇಳೋದು, ಯಾವಾಗಲೂ ಅಷ್ಟೇ ಒಂದು ಸಕ್ಸಸ್ ಅನ್ನೋದು ಹಿಂಗೆ ಬಂದುಬಿಟ್ರೆ ಅದಕ್ಕೆ ಒಂದು ಸ್ಪಾರ್ಕ್ ಅನ್ನೋದೇ ಇರಲ್ಲ ಆ್ಯಕ್ಚುಲಿ. ಸೊ ಟ್ರೈ ಟು ಆ್ಯಕ್ಚುಲಿ ಫೇಸ್ ಎ ಫೇಲ್ಯೂರ್. ನಿಮಗೆ ಫೇಲ್ಯೂರ್ ಫೇಸ್ ಆದಾಗಲೇ ಗೊತ್ತಾಗೋದು ಲೈಕ್ ಯಾವ ಥರ ಇರುತ್ತೆ ಅದು. ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ದಟ್ ವಿಲ್ ಬಿ ಟೂ ಡಿಫಿಕಲ್ಟ್. ಸೊ ವರ್ಕ್ ಹಾರ್ಡ್ ಮಾಡ್ತಾಯಿರಿ. ನಿಮಗೋಸ್ಕರ ನೀವು ವರ್ಕ್ ಮಾಡಿ. ಲವ್ ಯೋರ್ ಸೆಲ್ಫ್, ಐ ಆಲ್ವೇಸ್ ಸೇ. ಆ್ಯಂಡ್ ದೆನ್ ಡೂ ಎವ್ರಿಥಿಂಗ್ ಯು ಲೈಕ್. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಲುಕ್ ಔಟ್ ಫಾರ್ ಯೋರ್ ಸೆಲ್ಫ್. ಆ್ಯಂಡ್ ದೆನ್ ಸ್ಟ್ಯಾಂಡ್ ಔಟ್ ಫಾರ್ ಯೋರ್ ಸೆಲ್ಫ್ ಫಸ್ಟ್. ನಿಮಗೆ ನೀವು ಏನೇನು ಬೇಕೋ ಎಲ್ಲ ಇಷ್ಟಪಟ್ಕೊಂಡು ಮಾಡ್ಕೊಳ್ಳಿ, ಕಷ್ಟಪಡಿ ಆ್ಯಂಡ್ ಡೂ ಸಮಥಿಂಗ್ ದಟ್ ಗಿವ್ಸ್ ಯು ಅ ರಿಸಲ್ಟ್ ವಿತ್ ಯುವರ್ ಹಾರ್ಡ್ ವರ್ಕ್. ಅಷ್ಟೇ ಹೇಳೋದು ನಾನು. ಸೊ ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ಇನ್ನೊಂದು ವ್ಲಾಗ್ ಒಟ್ಟಿಗೆ ಇನ್ನೊಂದು ನೆಕ್ಸ್ಟ್ 1 week ಅಷ್ಟರಲ್ಲಿ ನಾನು ಮತ್ತೆ ನಿಮಗೆ ಕಾಣಿಸ್ಕೊತೀನಿ ಅಂತ ಹೇಳ್ತಾ, ಕಾಣಿಸ್ಕೊತೀನಿ ಅನ್ನೋದಕ್ಕಿಂತ ಓಕೆ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ನಿಮ್ಗೆ ಏನಾದರೂ ನನ್ನ ಒಂದು ಸ್ಕಿನ್ ಕೇರ್ ರೊಟೀನ್ ಅಥವಾ ಒಂದು ಹೇರ್ ಕೇರ್ ರೊಟೀನ್ ಅಥವಾ ನಾನು ಯಾವ ಥರ ಕೈಂಡ್ ಆಫ್ ಜ್ಯೂಸ್ ಕುಡಿತೀನಿ ಆ ಥರ ಎಲ್ಲ ಏನಾದರೂ ಬೇಕು ಅಂತಂದರೆ, ಹೆಲ್ತಿ ಡ್ರಿಂಕ್ಸ್ ಹೇಳ್ತಾ ಇರೋದು, ಸೊ ಆ ಥರ ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ಐ ವಿಲ್ ಶ್ಯೂರ್ಲಿ ಡೂ ಇಟ್. ಸೊ ಇನ್ಮೇಲೆ ವೀಕ್ಲಿ ಒನ್ಸ್ ವೀಡಿಯೋ ಬರ್ತಾ ಇರುತ್ತೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.